ಚಂದ್ರಶೇಖರ್ ಅವರೇ ಏನು ಹೇಳ್ತೀರಿ? ಸರ್, ಫಸ್ಟ್ ಆಫ್ ಆಲ್ ಇಂಡಿಯಾಗೆ ಇವತ್ತೊಂದು ಸ್ಟ್ರಾಂಗ್ ಲೀಡರ್ಶಿಪ್ ಬೇಕಾಗಿದೆ, ಮತ್ತು ನೋ ಕರಪ್ಷನ್ನು. ಮುನ್ನದಾಗಿ ಇಂಡಿಯಾ ಅಂತ ಹೇಳಿದ್ರೆ ಪ್ರಪಂಚದಲ್ಲಿ ಸೀರಿಯಸ್ ಆಗಿ ತೊಗೊಳೋದೇನಿದೆ ಆ ಮೂರಲ್ಲೂ ಕೂಡ ಇವತ್ತು BJP ವಿಕ್ಟ್ರಿ ಆಗಿದ್ವಿ. ಎರಡನೇದಾಗಿ ಫಸ್ಟ್ ಆಫ್ ಆಲ್ ಎಲೆಕ್ಷನ್ ಕಮಿಷನ್ ಅವ್ರಿಗೆ ವಿ ಆರ್ ವೆರಿ ಥ್ಯಾಂಕ್ಫುಲ್ ದಟ್ ಪ್ರತಿಯೊಂದು ಅವ್ರಿಗೆ ವಿ ವಿಶ್ ದೆಮ್ ಗುಡ್ ಲಕ್ ಟು ಕಂಡಕ್ಟ್ ದ ಎಲೆಕ್ಷನ್ ವೆರಿ ವೆಲ್. ಎರಡನೇದಾಗಿ ಏನು ಅಮೆರಿಕದಲ್ಲಿ ತುಳಸಿ ಗಬ್ಬರ್ಡ್ ಅವರು ಅಂದ್ರು ದಶಕಗಳಿಂದ ಅದನ್ನ ಮಾಡ್ಕೊಂಡು ಬರ್ತಾರೆ. ಅದ್ರ ಬಗ್ಗೆ ಇನ್ನೊಂದು ಗುಡ್ ನ್ಯೂಸ್, ದೇಶದ ಮೊದಲ ಚುನಾವಣೆಯನ್ನು ಬಹಳ ಯಶಸ್ವಿಯಾಗಿ ನಮ್ಮದೇ ಎಲೆಕ್ಷನ್ ಕಮಿಷನ್ ಅವರು ಮುನ್ನಡೆಸಿದ್ದಾರೆ. ಅವಾಗ ನಾವು ಒಟ್ಟಿರ್ಲಿಲ್ಲ, ನೀವ್ ಯಾರಿದ್ರು ಇಲ್ವೋ ನನಗೆ ಗೊತ್ತಿಲ್ಲ. ಲಾರ್ಜೆಸ್ಟ್ ಡೆಮಾಕ್ರಸಿ. ಸೊ ಎರಡನೇದು, ಇವತ್ತು ತುಳಸಿ ಗಬ್ಬರ್ಡ್ ಅವರು US ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ಗೂ ನಿಂತ್ಕೊತಾ ಇದ್ದಾರೆ. ಅವ್ರು ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿದ್ದಾರೆ. ಅವರು ಒಂದು ಗುಡ್ ಲಕ್ ಕೇಳ್ಕೊಂಡು. ಸೊ ಇವತ್ತು ಬರೋದಾದರೆ ಏನು ಸಿ ವೋಟರ್ ಸಮೀಕ್ಷೆ ಬಂದಿದೆ, ಮತ್ತು ರಿಪಬ್ಲಿಕ್ TV ಸಮೀಕ್ಷೆನೂ ನೆನ್ನೆ ಬಂದಿತ್ತು. ಐ ಥಿಂಕ್ ಸಿ ಇಟ್ಸ್ ಆಲ್ಸೋ ವಾರ್ನಿಂಗ್ ಫಾರ್ ಅಸ್, ಆ್ಯಂಡ್ ಆಲ್ಸೋ ವಿ ಆರ್ ವೆರಿ ಸಕ್ಸಸ್ಫುಲ್ ದಟ್ ನಾವು BJP ಪಕ್ಷ ಮಾತ್ರ, NDA ಮಾತ್ರ ಅಲ್ಲ, ಬರೀ BJP ಪಕ್ಷನೇ ನಾವು 300 ಸೀಟ್ನ ಕ್ರಾಸ್ ಮಾಡ್ತೀವಿ. ಯಾಕೆ ಅಂತ ಹೇಳಿದ್ರೆ ಇವತ್ತು ತಮಿಳ್ನಾಡಿನಲ್ಲಿ ನಾವೇನು ಇವತ್ತು ಅಲಯನ್ಸ್ ಮಾಡ್ಕೊಂಡಿದ್ವಿ, ಅಥವಾ ವೆಸ್ಟ್ ಬೆಂಗಾಲಲ್ಲಿ ನಮ್ಮ ಪಕ್ಷ ಏನಿವತ್ತು BJP ಪಕ್ಷ ಅಲ್ಲಿ ನೆಲೆ ಕಾಣ್ತಿದೆ, ಮತ್ತು ಒರಿಸ್ಸಾದಲ್ಲಿ ಪ್ಲಸ್ಸು ಇದರಲ್ಲಿ ನಾರ್ತ್ ಈಸ್ಟಲ್ಲಿ ನಾರ್ತ್ ಈಸ್ಟಲ್ಲಿ ನಮ್ಮದು ಬೇಸೇ ಇರಲಿಲ್ಲ. ಇವತ್ತು ಅಲ್ಲಿ ನಾರ್ತ್ ಈಸ್ಟಲ್ಲಿ ಕೂಡ ನಮ್ಮದು ಸರ್ಕಾರಗಳಿದೆ ಅಲ್ಲಿ. ಸೊ ಪ್ಲಸ್ ಇಲ್ಲಿ ಒರಿಸ್ಸಾದಲ್ಲಿ ಕೂಡ ನಾವು ವಿ ಆರ್ ವೆರಿ ಹೋಪ್ಫುಲ್ ದಟ್ ವಿ ಆರ್ ಗೋನ್ ಟು ಓಪನ್ ವಿ ಆರ್ ಗೋನ್ ಟು ಗೆಟ್ ಮೋರ್ ದೆನ್ 5 ರಿಂದ 10 ಸೀಟ್ವರೆಗೂ ತೊಗೊಳ್ಳೋ ಒಂದು ಕಾನ್ಫಿಡೆನ್ಸ್ ಇದೆ. ಜೊತೆಯಲ್ಲಿ ತಮಿಳ್ನಾಡಿನಲ್ಲಿ ವಿ ವಿಲ್ ಡೂ ಬೆಟರ್. ಸೊ ಅದರಿಂದ ಇದ್ರ ಜೊತೆಯಲ್ಲಿ ಏನು ಇಡೀ ಇಂಡಿಯಾದಲ್ಲಿ ಏನು ನಮ್ಮ ಮೋದಿ ಸರ್ ಅವರ ಪರ್ಫಾರ್ಮೆನ್ಸು, ಡೆವಲಪ್ಮೆಂಟ್ ಓರಿಯೆಂಟೇಷನ್ನು ಮತ್ತು ಪಾಪ್ಯುಲರ್ ಪಾಲಿಸೀಸ್ ಇದೆ, ಅದು ನಮ್ಮನ್ನು ಮತ್ತು ಈ ದೇಶದ ಜನರು ನಮ್ಮನ್ನು ಮುಂದಕ್ಕೆ ತೊಗೊಂಡೋಗ್ತಾರೆ ಅನ್ನೋ ಭರವಸೆ ಇದೆ. ನೀವು BJP ಅವರು ಅಥವಾ NDA ಅವರು ಕ್ಲೀನ್ ಸ್ವೀಪ್ ಮತ್ತು ಮೋದಿ ಅಲೆ ಹೀಗೆಲ್ಲ ನೀವು ಹೇಳುವವರು 264ಕ್ಕೆ ಬಂದು ಯಾಕೆ ಸಿಕ್ಕಾಕೊಂಡು ತಡ್ಕಾಡ್ತಾ ಇದ್ದೀರಿ, ಯಾಕೆ ಒದ್ದಾಡ್ತಾ ಇದ್ದೀರಿ, ಯಾಕೆ ಮಿಸ್ಕಡ್ತಾ ಇದ್ದೀರಿ? ಇದು ಸರ್ವೇನೆ, ನಾನು ಇಲ್ಲ ಅಂತ ಹೇಳೋದಿಲ್ಲ, ಸರ್ವೇನೆ ನಿಜ ಆಗ್ಬಿಡುತ್ತೆ ಅಂತಾನು ಹೇಳೋದಿಲ್ಲ ನಾನು. ಹೌವರ್ ದಿಸ್ ಇಸ್ ಆಲ್ಸೋ ದಿ ಮೂಡ್ ಆಫ್ ದಿ ಪೀಪಲ್. ಸರ್, ಇಲ್ಲಿ ರಿಪಬ್ಲಿಕ್ ಟಿವಿದು ಸರ್ವೆ ನೋಡಿದ್ರೆ ಆಮೇಲೆ ಇನ್ನೊಂದು ಆಡ್ ಮಾಡ್ತೀನಿ ಕೇಳಿ. ಕಾಂಗ್ರೆಸ್ನವರು 44 ಮಾತ್ರ ತಗೊಂಡಿದ್ದು ಲಾಸ್ಟ್ ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿಯಲ್ಲಿ. ಕಾಂಗ್ರೆಸ್ ವಾಸ್ ಎ ಬಿಗ್ ಬ್ಲಂಡರ್ in 2014, but Congress as a standalone party is capable of getting about 100 seats. ಅಂತಂದ್ರೆ ಒಂದು ಹಂತದಲ್ಲಿ ಕಾಂಗ್ರೆಸ್ ಕೂಡ ಎಡ್ಜ್ ಪಡ್ಕೊಂಡಿದೆ ಅಂತ ಹೇಳಲಿಕ್ಕೆ ಆಗೋದಿಲ್ವೇನೋ, ಬಟ್ ಪ್ರಾಬಬಲಿ ದೇ ಹ್ಯಾವ್ ಇಂಪ್ರೂವ್ಡ್ ಅ ಲಾಟ್ ಓವರ್ 5 years ಅನ್ನೋದನ್ನು ಕೂಡ ನೀವು ಅರ್ಥ ಮಾಡ್ಕೊಳ್ಬೇಕು. ಲೆಟ್ ಅಸ್ ಬಿ ನ್ಯೂಟ್ರಲ್ ಸರ್. ನಮ್ಮ ಬೆನ್ನು ನಾವೇ ತಟ್ಕೊಂಡು ಹೋಗೋದು ಬೇಡ. ನಮ್ಮ ಕನ್ನಡಿಗಳು ಎಷ್ಟೆಷ್ಟು ಹೊಡೆದೋಗಿದಾವೆ ಏನೋ ಗೊತ್ತಿಲ್ಲ, ನಮ್ಮ ಬೆನ್ನಿಂದ ಇರೋದು. ಆದ್ರಿಂದ ಲೆಟ್ ಅಸ್ ಬಿ ನ್ಯೂಟ್ರಲ್. ಸೊ ಯಾಕೆ you claim you have a huge wave, yes, but still you stick at 264, and you say Congress is blunder, but still ಇವರ ಬೇರೆ ಬೇರೆ ಅಲಯನ್ಸ್ಗಳು ಕೂಡ ಎಲ್ಲ ಸೇರಿದಂತೆ ಹತ್ತತ್ರ ಒಂದು 200 ಹತ್ರ ಬರ್ತಾರೆ. ಸರ್, ಇಲ್ಲಿ ಫಸ್ಟ್ ಆಫ್ ಆಲ್ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನಮಗೆ ಇದರಲ್ಲಿ ಏನು ಸಿ ವೋಟರ್ಸ್ ಸಮೀಕ್ಷೆ ಇದೆ, ಪ್ಲಸ್ ತಾವು ರಿಪಬ್ಲಿಕ್ TV ಸಮೀಕ್ಷೆ ಅವರು ನಿನ್ನೆ ರಿಲೀಸ್ ಮಾಡಿರೋದು ನೋಡ್ಕೊಂಡು ಸರ್ ಏನಾಗುತ್ತೆ ಅಂತ ಹೇಳಿದ್ರೆ ರಿಪಬ್ಲಿಕ್ ಸಿ ವೋಟರ್, ABP ಸಿ ವೋಟರ್ ಸೇಮ್ ಸಮೀಕ್ಷೆ ಇದು ಸರ್. ಇಂಡಿಯಾ ಟುಡೇನವರು ಕೂಡ ನಿನ್ನೆ ಇದು ಮಾಡಿದ್ದಾರೆ. ಈವನ್ ಇಂಡಿಯಾ ಟುಡೇ ಹಸ್ ಡನ್ ದ ಸೇಮ್ ದಿಸ್ ಒನ್ ಸಮೀಕ್ಷೆ ಮಾಡಿ ಅಲ್ಲೂ ಕೂಡ ಅವರು ನಾವು ಮೆಜಾರಿಟಿ ಬರ್ತೀವಿ ಅಂತ ಹೇಳಿದ್ದಾರೆ. ಇಲ್ಲಿ ನಮಗೆ ಏನಾಗುತ್ತೆ ಅಂತ ಹೇಳಿದ್ರೆ ಸಿ 2014 ಕೂಡ ನಮಗೆ ಸೀಟ್ಸು ಕಮ್ಮಿ ಬರುತ್ತೆ ಅಂತ ಹೇಳಿದ್ರು. ಬಟ್ ಆದರೆ ಇವತ್ತು ನಮಗೆ BJP ಪಕ್ಷಕ್ಕೆ ಪರ್ಟಿಕ್ಯುಲರ್ ಆಗಿರೋದು ಏನು ಅಂತ ಹೇಳಿದ್ರೆ ದ ಸ್ಟ್ರೆಂತ್ ಅಂಡ್ ದ ವ್ಯಾಲ್ಯೂರ್ ಅಂಡ್ ದ ಲೀಡರ್ಶಿಪ್ ಆಫ್ ಮೋದಿ ಸರ್. ಸೊ ಆ ಲೀಡರ್ಶಿಪ್ ಏನಿದೆ, ದಟ್ ಲೀಡರ್ಶಿಪ್ ಇಟ್ ಸೆಲ್ಫ್ ವಿಲ್ ಸ್ವೀಪ್ 100 seats automatically. So ಅದರಿಂದ 300 ಕ್ರಾಸಿಂಗ್ 300 ಇಸ್ ವೆರಿ ಈಸಿ ಫಾರ್ ಅಸ್. ಅಂಡ್ ಟೋಟಲ್ ಆಗಿ ನಮಗೆ 350 ಸೀಟ್ ಬಂದೇ ಬರ್ತೀವಿ. ಆ ಕಾನ್ಫಿಡೆನ್ಸ್ ನಮಗೆ ಇದ್ದೇ ಇದೆ. ಸೊ ಆಮೇಲೆ ಇವತ್ತು ಕಾಂಗ್ರೆಸ್ನವರು 44ರಿಂದ 100ಕ್ಕೆ ಬರ್ತಾರೆ ಅಂತ ಹೇಳಿದ್ರೆ ಐ ಥಿಂಕ್ ಐ ಹ್ಯಾವ್ ಎ ಡೌಟ್ ಅಬೌಟ್ ದಟ್. You think you have a doubt. I have a doubt about that. Having a doubt. You have a doubt. ನಾವು 170 ಸೀಟ್ಗಿಂತ ಜಾಸ್ತಿ ಕ್ರಾಸ್ ಮಾಡ್ತೀವಿ ಓನ್ಲಿ ಕಾಂಗ್ರೆಸ್. ಫೈನ್, ಲೆಟ್ಸ್ ಸಿ. ನಾಗೇಂದ್ರ,
ನೀವು ಎಲ್ಲ ರಿಯಾಕ್ಷನ್ಸ್ಗಳನ್ನ ಕೊಡಿ. ಐ ಹ್ಯಾವ್ ಲಾಟ್ ಆಫ್ ಟೆಕ್ನಿಕಲ್ ಪಾಯಿಂಟ್ಸ್ ಟು ಸ್ಪೀಕ್ ಎಲ್ಲರ ಜೊತೆಗೆ. ಪ್ಲೀಸ್ ಗೋ ಹೆಡ್ ಮಾತಾಡಿ. ಖಂಡಿತ ಇವತ್ತು ನಾವೇನು ಸಮೀಕ್ಷೆಗಳ ಬಗ್ಗೆ ಮಾತನಾಡ್ತಾ ಇದ್ದೀವಿ, ಇದು ಕಾಲಕಾಲಕ್ಕೆ ಬರ್ತಕ್ಕಂಥ ಸಮೀಕ್ಷೆಗಳೇ ಹೊತ್ತಾಗಲಿ ಇದರಿಂದ ಯಾವುದೇ ರೀತಿ ಗಾಬರಿ ಪಡ್ತಕ್ಕಂಥ ವಿಚಾರ ಇಲ್ಲ. ಯಾಕೆಂತಂದರೆ ದಿನ ಬೆಳಗಾದರೆ ಒಂದೊಂದು ಗಂಟೆಗೆ ಮತ್ತೊಂದು ಹೊಸ ಒಂದು ವಿಚಾರವನ್ನು ನಾವು ನೋಡ್ತಕ್ಕಂಥದ್ದು, ಬದಲಾವಣೆ ನೋಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಅಂತಕ್ಕಂಥದ್ದು ಮೊದಲನೇದು. ಎರಡನೇ ಥರ ಸರ್ ತಮಗೆ ಸ್ಪಷ್ಟವಾಗಿ ಹೇಳೋಕ್ಕೆ ಇಚ್ಛೆ ಪಡ್ತೀನಿ, ಏನು 2014ನೇ ಇಸ್ವಿಯಲ್ಲಿ ಈ ಭಾರತ ದೇಶದಲ್ಲಿ ಅನೇಕ ಯುವಕರು ಒಂದು ಈ ದೇಶದ ಬದಲಾವಣೆಯನ್ನು ಕಂಡಿರ್ತಕ್ಕಂಥದ್ದು ಸ್ಪಷ್ಟ. ಅದರಲ್ಲಿ ಯಾವುದೇ ಒಂದು ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಕಾಣಬೇಕು ಅಂತಂದರೆ ಹೊಸ ನಾಯಕರನ್ನು ತರಬೇಕು ಅಂತಕ್ಕಂಥ ಒಂದು ವಿಚಾರವಾಗಿ ಬಿಜೆಪಿನ ಆಯ್ಕೆ ಮಾಡಿರೋದು ಕೂಡ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಬೆಂಬಲ ಕೊಟ್ಟಿರ್ತಕ್ಕಂಥದ್ದು ಸ್ಪಷ್ಟವಾಗಿದೆ. ಆದರೆ ಇವರು 2014ರಲ್ಲಿ ಕೊಟ್ಟಿರ್ತಕ್ಕಂಥ ಭರವಸೆಗಳು ಏನು ನಮ್ಮ ದೇಶಕ್ಕೆ ಯುವಕರಿಗೆ ಇವರು ನಾವು ದೇಶವನ್ನೇ ಬದಲಾವಣೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ರಿ. 4 ವರ್ಷಗಳ ಕಾಲ ಇವರು ನಡ್ಕೊಂಡಿರ್ತಕ್ಕಂಥ ರೀತಿ ನಂಬರ್ 1 ಇವತ್ತು ಜನಗಳಲ್ಲಿ ಒಂದು ಅಸಮಾಧಾನ. ಇದಕ್ಕೆ ಕಾರಣ ಏನು ಅಂತಂದರೆ ಕಳೆದ 24 ಉಪಚುನಾವಣೆಗಳು ದೇಶಾದ್ಯಂತ ತಗೊಂಡ್ರೆ ಸರಿಸುಮಾರು 20 ಕ್ಷೇತ್ರಗಳಲ್ಲಿ ಒಂದು ಕ್ಷೇತ್ರದಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಕೂಡ ಸೋಲ್ತಾರೆ. ಅಂದರೆ 20 ಕ್ಷೇತ್ರಗಳಲ್ಲಿ ಅಂತಂದರೆ ಸರಿಸುಮಾರು ದೇಶದ ಉದ್ದಗಲಕ್ಕೂ ಕೂಡ ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಜನಗಳಲ್ಲೆಲ್ಲ ಅಸಮಾಧಾನ ಇದೆ ಅಂತಕ್ಕಂಥದ್ದು ಸ್ಪಷ್ಟ. ಒಂದನೇದು. ಎರಡನೇದು, ದಕ್ಷಿಣ ಭಾರತಕ್ಕೆ ಬರೋದಾದ್ರೆ ತಾವೀಗ ತಾನೇ ಹೇಳ್ತಾ ಇದ್ರಿ, ಅಲ್ಲಿ 3ರಲ್ಲೂ ತಾವೇನು ಸಮೀಕ್ಷೆಯಲ್ಲಿ ಫೈನಲ್ ರಿಸಲ್ಟ್ ನೋಡೋದಾದ್ರೆ ಪ್ರಾದೇಶಿಕ ಪಕ್ಷಗಳದೇ ನಿರ್ಣಾಯಕ ಅಂತಕ್ಕಂಥದ್ದು ಸ್ಪಷ್ಟ. ಈ ರಾಜ್ಯದ ಈ ದೇಶದಲ್ಲಿ ರಾಷ್ಟ್ರೀಯ ಪಕ್ಷಗಳಿಗೆ ಯಾವುದೇ ಪ್ರಾದೇಶಿಕ ಪಕ್ಷದ ಜೊತೆ ಇಲ್ಲದೇನೆ ಅವ್ರ ಸರ್ಕಾರಗಳು ನಡೆಸ್ತಕ್ಕಂಥದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಒಂದು. ಯಾಕೆ ಈ ಪರಿಸ್ಥಿತಿ ಬಂತು? ಇವತ್ತು ರಾಜ್ಯಗಳಲ್ಲಿ ಇರ್ತಕ್ಕಂಥ ನಮ್ಮ ಸಂಸದರು, ಉದಾಹರಣೆಗೆ ಕರ್ನಾಟಕ ತಗೊಳ್ಳೋಣ. ಕರ್ನಾಟಕದಲ್ಲಿ 4 ವರ್ಷಗಳ ಕಾಲ ಈ ರಾಜ್ಯದ ಸಂಸದರು ಕರ್ನಾಟಕ ಕೊಟ್ಟಿರ್ತಕ್ಕಂಥ ಕೊಡುಗೆ ಮಾತಾಡಲಿ. ಇವತ್ತು ಅವ್ರು ಇಷ್ಟೊತ್ತು ತನಕ ಬಿಜೆಪಿ ವಕ್ತಾರರು ಮಾತಾಡಿದ್ರು, ಕೇವಲ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಒಂದು ಶಕ್ತಿಯಿಂದ ನಾವು ಗೆಲ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಕರ್ನಾಟಕ ರಾಜ್ಯದಲ್ಲಿ ಜ್ವಲಂತ ಸಮಸ್ಯೆಗಳಿದೆ, ಇವತ್ತಿನವರೆಗೂ ಸಮಸ್ಯೆಗಳ ಬಗ್ಗೆ ಇವರೆಲ್ಲ ಚರ್ಚೆ ಮಾಡಿಲ್ಲ. ಯಾವ ಆಧಾರದ ಮೇಲೆ ಇವರು ಹೋಗ್ತಾರೆ ಕರ್ನಾಟಕದಲ್ಲಿ ಅಂತಕ್ಕಂಥದ್ದು ಎರಡನೇದು. ಮೂರನೇದು, ದಕ್ಷಿಣ ಭಾರತದಲ್ಲಿ ತಾವು ಹೇಳಿ ಉತ್ತರ ಭಾರತದಲ್ಲಿ ಎಲ್ಲಿ ಪ್ರಬಲವಾಗಿ ನಾವು ಬಿಹಾರ ಬಗ್ಗೆ ಆಗಿರಲಿ ತಾವು ಸ್ಪಷ್ಟವಾಗಿ ತೋರಿಸ್ತಾ ಇದ್ದೀರಿ ಸಮೀಕ್ಷೆಗಳು ಜೋರಾಗಿದೆ ಅಂತೇಳಿ. ಹಾಗಾದ್ರೆ ಕಳೆದ 5 ರಾಜ್ಯಗಳಲ್ಲಿ ನಡೆದಿರ್ತಕ್ಕಂಥ ಚುನಾವಣೆಗಳಲ್ಲಿ ಯಾಕೆ ಇವರು ಸೋತರಾಗಾದ್ರೆ? ಒಂದು. ಎರಡನೇದು, ದಕ್ಷಿಣ ಭಾರತಕ್ಕೆ ಬಂದರೆ ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಹೆಬ್ಬಾಗಲು ಯಾವ 20 ತಿಂಗಳ ಸರ್ಕಾರವನ್ನು ನಾವು ಸನ್ಮಾನ್ಯ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಬಿಜೆಪಿ ಜೊತೆ ಸರ್ಕಾರ ಮಾಡಿದಂಥ ಸಂದರ್ಭದಲ್ಲಿ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ಬಿಜೆಪಿ ಜೊತೆ ನಾವಿದ್ವಿ. ನಮ್ಮ ಒಂದು ಕೊಡುಗೆಯಿಂದ ಇವರು ಅವತ್ತು ಸರ್ಕಾರವನ್ನು ಮಾಡಿದ್ರು. ತದನಂತರ 5 ವರ್ಷಗಳಲ್ಲಿ ಇವರು ನಡ್ಕೊಂಡಿರ್ತಕ್ಕಂಥ ರೀತಿ ಕರ್ನಾಟಕದಲ್ಲಿ ತಿರುಗಿ ಮತ್ತೆ ಇವರೇನು ಹೇಳ್ತಿದ್ರು, 15 ವರ್ಷಗಳ ಕಾಲ ಬಿಜೆಪಿ ಕರ್ನಾಟಕದಲ್ಲಿ ಇರುತ್ತೆ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಕೆಜೆಪಿ ಮಾಡಿದವ್ರು ಯಾರು ಸ್ವಾಮಿ? BSR ಕಾಂಗ್ರೆಸ್ ಮಾಡಿದವ್ರು ಅಂತಾರೆ ಯಾರು ಸ್ವಾಮಿ? ಈ ಒಂದು ಯಾವ ಮುಖಂಡರು ಪ್ರಮುಖ ಲೈನಲ್ಲಿ ಇರ್ತಕ್ಕಂಥ ಮುಖಂಡರುಗಳ ದ್ವಂದ್ವ ನೀತಿನೇ ಇವತ್ತು ಬಿಜೆಪಿಗೆ ಮುಳುವಾಗುತ್ತೆ. ಮತ್ತೊಂದು ಮಾತನ್ನು ನಾನು ಹೇಳ್ತೀನಿ, ದಕ್ಷಿಣ ಭಾರತದ ರಿಸಲ್ಟ್ ತಾವು ತೋರಿಸ್ತಾ ಇದ್ದೀರಾ. ತಮಿಳುನಾಡಲ್ಲಿ ತೋರಿಸಿದ್ರಿ, ತೆಲಂಗಾಣದಲ್ಲಿ ತೋರಿಸಿದ್ರಿ, ಆಂಧ್ರದಲ್ಲಿ ತೋರಿಸಿದ್ರಿ, ಪ್ರಾದೇಶಿಕ ಪಕ್ಷಗಳ ಪ್ರಭಾವ ಯಾವ ರೀತಿ ಇದೆ ಅಂತಕ್ಕಂಥ. ಯಾಕೆ ಕರ್ನಾಟಕದಲ್ಲಿ ಇರಬಾರ್ದು? ಇವತ್ತು ನೀವು JDS ಬಗ್ಗೆ ಇಷ್ಟು ಲಘುವಾಗಿ ಮಾತಾಡ್ತಾರೆ. ಇಡೀ ಭಾರತ ದೇಶ ಕರ್ನಾಟಕದ ಬಗ್ಗೆ ಇವತ್ತು ನೋಡ್ತಾ ಇದೆ. ತಮಿಳುನಾಡು ಮತ್ತು ಕೇರಳದ ಪ್ರಾದೇಶಿಕ ಪಕ್ಷಗಳ ಪ್ರಭಾವಕ್ಕೂ ಕರ್ನಾಟಕದ ಪ್ರಾದೇಶಿಕ ಪಕ್ಷದ ಪ್ರಭಾವಕ್ಕೂ, ಪಕ್ಷಗಳ ಅಲ್ಲ ಸ್ವಾಮಿ, ಪಕ್ಷದ ಪ್ರಭಾವಕ್ಕೂ ಅಜಗಜಾಂತರ ಇದೆ. ನೀವು ಎರಡನ್ನೂ ಕಂಪೇರ್ ಮಾಡ್ಕೊಂಡು ಅಲ್ಲಿರೋದು ನಮ್ಗೆ ಬತ್ತೈತೆ, ಇಲ್ಲಿರೋದು ಅವ್ರಿಗೆ ಬತ್ತೈತೆ ಅನ್ನೋ ಮಾತುಗಳೆಲ್ಲ ದಯವಿಟ್ಟು ಬೇಡ. ದೇರ್ ಈಸ್ ಲಾಟ್ ಆಫ್ ಡಿಫರೆನ್ಸ್. ಹೌದು, ಲಾಟ್ ಆಫ್ ಡಿಫರೆನ್ಸ್. ನಿಮಗೂ ಗೊತ್ತು ಯಾಕೆ ಅಂತ. ನೀವು ಹೇಳ್ತಿರ್ತಕ್ಕಂಥ ಮಾತು 100ಕ್ಕೆ 100ರಷ್ಟು ಸತ್ಯ. ಈ ದೇಶದ ಮಾಜಿ ಪ್ರಧಾನಿಗಳು ಕರ್ನಾಟಕದಲ್ಲಿದ್ದಾರೆ. ಇವತ್ತು ಇಡೀ ಭಾರತ ದೇಶ ಕೂಡ ಅವ್ರ ಬಗ್ಗೆ ಗಮನ ಕೊಡ್ತಾರೆ. ಮಹಾಗಠಬಂಧನ ನಾಳೆ ಬೆಳಿಗ್ಗೆ ಸೂಕ್ತವಾದ ಅಭ್ಯರ್ಥಿ ಅಂತಂದ್ರೆ ದೇವೇಗೌಡರು ಕೂಡ ಇದ್ದಾರೆ ಅಂತಕ್ಕಂಥ ಮಾತ್ರ ನಾವು ಮರಿಬಾರ್ದು. ಇವತ್ತು ಯಾವುದೇ ಕಾರಣಕ್ಕೂ ಕೂಡ ಅನೇಕ ಜನಕ್ಕೆ ಇವತ್ತು ದೇವೇಗೌಡರು ಏನಾದ್ರು ಸೆಂಟ್ರಲ್ ಅಲ್ಲಿ ಏನಾದ್ರು ಹೆಜ್ಜೆ ಇಟ್ರೆ, ಯಾಕೆ ಅಂತಂದ್ರೆ ಇವತ್ತು ಪಾರ್ಲಿಮೆಂಟ್ ಅಲ್ಲಿ ಅಂತ ಒಂದು ಧ್ವನಿ ಬೇಕಾಗುತ್ತೆ. ದೇವೇಗೌಡರು ಸನ್ಮಾನ್ಯ ದೇವೇಗೌಡರು ಕರ್ನಾಟಕ ರಾಜ್ಯದ ಯಾವುದೇ ಮೂಲೆಯಲ್ಲಿ ನಿಂತರೂ ಕೂಡ ಹೌದು ಖಂಡಿತ ಯಾವುದೇ ಅವರು ಈ ದೇಶದ ಮಾಜಿ ಪ್ರಧಾನಿಗಳು ಸರ್. ಇಲ್ಲ ನೋ ಕ್ವೆಶ್ಚನ್. ಯಾವುದೇ ಕಾರಣಕ್ಕೂ ಈ ದೇಶದ ನನಗೆ ಒಬ್ಬ ನಾಗರಿಕನಾಗಿ ಒಬ್ಬ ಪತ್ರಕರ್ತನಾಗಿ ಬಹಳ ಕುತೂಹಲ ಇದೆ. ಖಂಡಿತ ನಮ್ಮ ಮಾಜಿ ಪ್ರಧಾನಮಂತ್ರಿಗಳದ್ದು ಯಾವ ಕಾನ್ಸ್ಟಿಟ್ಯೂನ್ಸಿ ಸರ್? ನಾನೊಂದು ಮಾತನ್ನು ಹೇಳ್ತಾ ಇದ್ದೀನಿ. ಅವರು ಏನು ಈ ದೇಶದ ಪ್ರಧಾನಿಗಳಾದಂಥ ಸಂದರ್ಭದಲ್ಲಿ ಕೊಟ್ಟಿರ್ತಕ್ಕಂಥ ಕೊಡುಗೆ ಮತ್ತು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ಕೊಟ್ಟಿರ್ತಕ್ಕಂಥ ಕೊಡುಗೆ ಕರ್ನಾಟಕ ಹೌದು ಹೇಳ್ತಿದ್ದೀನಿ. ಖಂಡಿತ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಮೂಲೆಯಲ್ಲಿ ನಿಂತರೂ ಕೂಡ ಖಂಡಿತ ನಾನು ಅದನ್ನೇ ಹೇಳ್ತಾ ಇದ್ದೀನಲ್ಲ. ಈಗ ನೋಡಿ, ನಿಮ್ಗೆ ಇದೇ ಸಮಸ್ಯೆ. ಒಂದು ನಿಮಿಷ ಸರ್, ಇದೇ ಪ್ರಾಬ್ಲಮ್. ಎಲೆಕ್ಷನ್ ಡೇಟ್ ಅನೌನ್ಸ್ ಆಗಿದೆ, ಯಾವ ಮೂಲೆ ಅಂತ ಗೊತ್ತಿಲ್ಲ ನಿಮಗೆ. ಒಂದು ಮಾತನ್ನು ಹೇಳ್ತಿದ್ದೀನಿ ಸರ್. ಇವತ್ತು ಹೋಗಿ ದೆಹಲಿಯಲ್ಲಿ ಏನೋ ಚೌಕಾಸಿ ವ್ಯಾಪಾರ ಮಾಡ್ಕೊಂಡು ಕೂತ್ಕೊಂಡಿದ್ದೀರಿ ನೀವು. ನ್ಯೂಟ್ರಲ್ ಸರ್, ಯು ಆರ್ ನಾಟ್ ಫ್ರಮ್ JDS.
ನಾನು ಬರ್ತಾ ಇದ್ದೀನಿ ಸರ್, ನನಗೆ ಬನ್ನಿ. ಅವಕಾಶ ಕೊಡಿ. ಸನ್ಮಾನ್ಯ ದೇವೇಗೌಡರು ಈ ರಾಜ್ಯದಲ್ಲಿ ಮೂಲೆಗೂ ಉತ್ತರ ಕರ್ನಾಟಕ ಅವ್ರ ಕೊಡುಗೆ ಇದೆ, ದಕ್ಷಿಣ ಕರ್ನಾಟಕದಲ್ಲಿ ಅವ್ರ ಕೊಡುಗೆ ಇದೆ. ಯಾವುದೇ ಕಾರಣಕ್ಕೂ ಈ ದೇಶದ ಹೇಳಿ ಸರ್, ಯಾವ ಕಾನ್ಸ್ಟಿಟ್ಯೂನ್ಸಿ? ಖಂಡಿತ ಅವರು ಈ ರಾಜ್ಯದ ಎಲ್ಲಿ ಈ ಹಿಂದುಳಿದ ಒಂದು ಕಾನ್ಸ್ಟಿಟ್ಯೂನ್ಸಿ ಇದೆ, ಆ ಕಾನ್ಸ್ಟಿಟ್ಯೂನ್ಸಿ ಮಾಡ್ತಾರೆ. ಸನ್ಮಾನ್ಯ ದೇವೇಗೌಡರು ತೀರ್ಮಾನ ಮಾಡ್ತಾರೆ. ಯಾಕೆ ಅಂತಂದ್ರೆ ಸಮ್ಮಿಶ್ರ ಸರ್ಕಾರ ಇರ್ತಕ್ಕಂಥ ಸಂದರ್ಭದಲ್ಲಿ ಎಷ್ಟು ಸೀಟ್ಗಳು ಅಂತಕ್ಕಂಥದ್ದು ಕ್ಲಿಯರ್ ಆದ ನಂತರ ಹಿಂದುಳಿದಿರುವ ನಮ್ಮ ನಾನು ನಾಗೇಂದ್ರ ಅವರ ಮಾತನ್ನ ಇವತ್ತು ರಾಜ್ಯದ ಜನರ ಮುಂದೆ ಸ್ಪಷ್ಟಪಡಿಸ್ತಾ ನಾನು ಹೇಳ್ತಾ ಇದ್ದೀನಿ, ಹಾಗಿದ್ರೆ ದೇವೇಗೌಡರು ಕಲಬುರಗಿಯಿಂದ ನಿಂತ್ಕೊಳ್ತಾರ? ಅವಕಾಶವನ್ನು ಕೊಟ್ಟು, ಯಾಕಂದ್ರೆ ಬಹಳ ಹಿಂದುಳಿದಿರುವ ಕಲಬುರಗಿ 371 ಜೆ ಸಿಕ್ಕಿರೋದು ನಮ್ಮ ಹೈದರಾಬಾದ್ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕದ ಜಾಗಗಳಿಗೆ ಇನ್ನೂ ಕುಡಿಯೋ ನೀರಿಗೆ ತತ್ವಾರ, ಉದ್ಯೋಗಕ್ಕೆ ತತ್ವಾರ, ಜನ ಗುಳೆ ಹೋಗ್ತಾ ಇದ್ದಾರೆ. ದಟ್ ಇಸ್ ಬ್ಯೂಟಿಫುಲ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕ್ಲಾರಿಫೈಯಿಂಗ್. ದೇವೇಗೌಡರು ಕಲಬುರಗಿಯಿಂದ ನಿಂತ್ಕೊಳ್ತಾ ಇದ್ದಾರೆ. ಇದು ಜೆಡಿಎಸ್ ನ ವಕ್ತಾರರಾಗಿರುವ ನಾಗೇಂದ್ರ ಅವರ ಮಾತುಗಳು. ಬ್ರೇಕಿಂಗ್ ನ್ಯೂಸ್ ಹಾಕ್ಲಾ ನಾನು? ಖಂಡಿತ ಆಗಿ. ಆದ್ರೆ ಒಂದು ಮಾತನ್ನು ಹೇಳ್ತಿದ್ರಿ, ಕರ್ನಾಟಕ ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಇದೆ. ಬ್ರೇಕಿಂಗ್ ನ್ಯೂಸ್ ಖಂಡಿತ ಕರ್ನಾಟಕ ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಇರೋದ್ರಿಂದ ಕೆಲವು ಸೀಟ್ಗಳನ್ನು ಐ ನೋ ಯು ಹ್ಯಾವ್ ಟು ಟಾಕ್. ಹೇಳಿ. ಕರ್ನಾಟಕ ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮದೇ ಆದಂಥ ಒಂದು ಒಡಂಬಡಿಕೆ ಇದೆ. ಇಂತಿಂಥ ಕ್ಷೇತ್ರಗಳು ಕಾಂಗ್ರೆಸ್ಗೆ, ಇಂಥ ಕ್ಷೇತ್ರಗಳು ಜೆಡಿಎಸ್ಗೆ ಅಂತಕ್ಕಂಥದ್ದು ಸ್ಪಷ್ಟ. ನಮ್ಮ ಕ್ಷೇತ್ರಗಳು ಯಾವ್ದು ನಮಗೆ ಕೊಡ್ತಾರೋ ಅದರಲ್ಲಿ ಯಾವ ಕ್ಷೇತ್ರ ಹಿಂದುಳಿದೆ ಅಂತ ಕ್ಷೇತ್ರದಲ್ಲಿ ಸನ್ಮಾನ್ಯ ದೇವೇಗೌಡರು ನಿಂತ್ಕೊಂತಾರೆ. ಅದನ್ನ ಮುಂದೆ ತರ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ನಿಮಗೆ ಯಾರು ಕೊಡ್ತಾರೋ ಅಲ್ಲ, ಕೊಡ್ತಾರ ನಮ್ಮ ಪಾಲಿಗೆ ಕೇಳ್ತಿರೋ. ಹೌದು, ಖಂಡಿತ. ಅದನ್ನ ನಾವು ಯಾವ್ದು ಕೇಳ್ತೀವಿ ಅನ್ನೋದಕ್ಕೆ ಕೇಳೋದಕ್ಕೂ ಬಹಳ ಡಿಫರೆನ್ಸ್. ಅಲ್ಲ, ನಾನು ನಮ್ಮ ನಾಯಕರಿಗೆ ಹೇಳ್ತಾ ಇದ್ದೀನಿ, ನಾನು ಕೊಡ್ತಾರೆ ಅಂತ ಕಾಂಗ್ರೆಸ್ ಅವ್ರು ನಮ್ಗೆ ಕೊಡಬೇಕಾದ ಏನಿಲ್ಲ. ನಮ್ಮ 1:3 ರೇಷಿಯೋ ಏನಿದೆ ಆ ಭಾಗದಲ್ಲಿ ಬಂದಿರತಕ್ಕಂಥ ಕ್ಷೇತ್ರಗಳಲ್ಲಿ ಸನ್ಮಾನ್ಯ ದೇವೇಗೌಡರು ಒಂದು ಉತ್ತಮ ಅಂತ ಕ್ಷೇತ್ರವನ್ನು ನಿಲ್ತಾರೆ. ಈಗ ಮುಂದೆ ಇನ್ನೂ ಯಾವುದೇ ಕಾರಣಕ್ಕೂ ಇನ್ನೂ ಡಿಸೈಡ್ ಆಗಿಲ್ಲ. ಇವತ್ತು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಡಿಸೈಡ್ ಆಗುತ್ತೆ. ಇವತ್ತು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಡಿಸೈಡ್ ಆಗುತ್ತೆ. ಯಾವ ಕ್ಷೇತ್ರ ಸರ್? ಪ್ರಾಬಬ್ಲಿ ಅಂತಂದ್ರೆ ಅವರು ಹಾಸನದಲ್ಲಿ ನಿಂತರೂ ಗೆಲ್ತಾರೆ, ಚಿಕ್ಕಬಳ್ಳಾಪುರದಲ್ಲಿ ನಿಂತರೂ ಗೆಲ್ತಾರೆ, ಮೈಸೂರಲ್ಲಿ ನಿಂತರೂ ಗೆಲ್ತಾರೆ, ಮಂಡ್ಯದಲ್ಲಿ ನಿಂತರೂ ಗೆಲ್ತಾರೆ, ಬೆಂಗಳೂರು ಉತ್ತರದಲ್ಲಿ ನಿಂತರೂ ಗೆಲ್ತಾರೆ. ಯಾವುದೇ ಈವನ್ ನಮ್ಮ ನಾಯಕರ ಡಿಸಿಷನ್ ಆಗುತ್ತೆ, ಸನ್ಮಾನ್ಯ ದೇವೇಗೌಡರ ಡಿಸಿಷನ್ ಆಗುತ್ತೆ. ಇದಕ್ಕೆ ಒಂದು ಪಕ್ಷ ಅಂತಕ್ಕಂಥ ಸಂದರ್ಭದಲ್ಲಿ ನಮ್ಮ ನಾಯಕರು ರಾಷ್ಟ್ರೀಯ ವರಿಷ್ಠರಿದ್ದಾರೆ, ರಾಜ್ಯದ ಅಧ್ಯಕ್ಷರಿದ್ದಾರೆ, ಎಲ್ಲ ಕೂತು ಮಾತನಾಡ್ತಾರೆ.